ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಭಕ್ತಿಯಿಂದ ತಮ್ಮ ಅಸ್ಖಲಿತ ವಾಣಿಯಿಂದ ಸಾದರಪಡಿಸಿರ್ತಕ್ಕಂತಹ ವೇದಮೂರ್ತಿ ಪೂಜ್ಯ ಶಿವಾಚಾರ್ಯ ಶಾಸ್ತ್ರಿಗಳವರಿಗೆ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡಿ ಪ್ರಥಮ ದಿನದ ಇವತ್ತಿನ ದಾಸೋಹ ಸೇವೆಯನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೂ ಕೂಡ ಪ್ರಸಾದವನ್ನ ಮಾಡಿಸಿರ್ತಕ್ಕಂತಹ ಶ್ರೀಮಠ ಸದ್ಭಕ್ತರಾಗಿರ್ತಕ್ಕಂತಹ ಮಾತೋಶ್ರೀ ಶ್ರೀಮತಿ ಚೆನ್ನಮ್ಮ ಬೊಮ್ರಡ್ಡಿ ಸಾಕಿನ್ ಚಿಕ್ಕಲ್ಪರ್ವಿ ಈ ಸದ್ಭಕ್ತ ಮಹನೀಯರು ಬಂದು ಪರಮ ಪೂಜ್ಯ ಗುರುಗಳವರಿಂದ ಆಶೀರ್ವಾದವನ್ನ ಸ್ವೀಕರಿಸಬೇಕೆಂದು ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮಾತೋಶ್ರೀ ಶ್ರೀಮತಿ ಚೆನ್ನಮ್ಮ ಬೊಮ್ರಡ್ಡಿ ಸಾಕಿನ್ ಚಿಕ್ಕಲ್ಪರ್ವಿ ಈ ಸದ್ಭಕ್ತ ಮಹನೀಯರು ಬಂದು ಪರಮ ಪೂಜ್ಯ ಗುರುಗಳವರಿಂದ ಆಶೀರ್ವಾದವನ್ನ ಸ್ವೀಕರಿಸಿಕೊಳ್ಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅವರ ಬದಲಾಗಿ ಅವರ ಮನೆಯವರು ಯಾರಾದರೂ ಬಂದಿದ್ರು ಕೂಡ ಆ ತಾಯಿಯವರು ಬಂದು ಪರಮ ಪೂಜ್ಯರಿಂದ ಆಶೀರ್ವಾದ ಸ್ವೀಕಾರ ಮಾಡಿಕೊಳ್ಬೇಕು. ಚೆನ್ನಮ್ಮ ತಾಯಿ ಬದಲಾಗಿ ಮನೆಯವರು ಯಾರಾದ್ರೂ ಕುಟುಂಬಸ್ಥರು ಬಂದಿದ್ರೆ ಅವರು ಬಂದು ಪೂಜ್ಯ ಗುರುಗಳವರಿಂದ ಆಶೀರ್ವಾದ ಸ್ವೀಕರಿಸಿಕೊಳ್ಬೇಕು. ಮಾತೋಶ್ರೀ ಚೆನ್ನಮ್ಮ ಅವರ ತಾಯಿಯ ಮಗನಾಗಿರ್ತಕ್ಕಂಥ ನಮ್ಮ ರುದ್ರಗೌಡ ಅವರು ಬಂದು ಪೂಜ್ಯ ಗುರುಗಳವರಿಂದ ಅವರು ಆಶೀರ್ವಾದವನ್ನು ಸ್ವೀಕರಿಸಿಕೊಳ್ಬೇಕು. ತಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಇನ್ನ ನಾಳೆ ಈ ದಿನದ ಪ್ರಸಾದ ಸೇವೆಯನ್ನ ಶ್ರೀಯುತ ಮಹಾಂತಯ್ಯ ಸ್ವಾಮಿಗಳು ಮಠಪತಿ ಚಿಕ್ಕಲ್ಪರೆ ಇವರು ವಹಿಸಿಕೊಂಡಿರ್ತಾರೆ. ಅವ್ರಿಗೂ ಕೂಡ ಗುರುಗಳ ಆಶೀರ್ವಾದ ಸದಾ ಕಾಲ ಇರಲೆಂದು ಹಾರೈಸ್ತಾ ಇವತ್ತಿನ ಪ್ರಥಮ ದಿನದ ದಾಸೋಹಕ್ಕೆ ದೇಣಿಗೆಯನ್ನು ಸಲ್ಲಿಸಿರ್ತಕ್ಕಂಥವರ ಹೆಸರನ್ನ ಯಾದಿಯನ್ನ ಓದ್ಬೇಕಂತ ತಿಳ್ಕೊಂಡು ಶರಣಪ್ಪನವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ರತಿ ವರ್ಷದಂತೆ ಶ್ರೀಮಠದ ಜಾತ್ರಾ ಮಹೋತ್ಸವದಲ್ಲಿ ಬೆಳಗಿನ ಪಥಸಂಚಲವನ್ನ ಪರಮ ಪೂಜ್ಯರು ಏರ್ಪಡಿಸ್ತಾ ಬಂದಿರತಕ್ಕಂಥದ್ದು ನಮ್ಮೆಲ್ಲ ತಾಯಿಯಂದರಿಗೆ ಊರು ಹಿರಿಯರಿಗೆ ಗೊತ್ತಿರುವಂತ ವಿಚಾರ. ನಾಳೆಯ ದಿವಸ ಶ್ರೀ ಮಹಾಂತೇಶ್ವರ ನಗರದಲ್ಲಿ ಅಂಬಿಗರ ಚೌಡಯ್ಯನವರ ವೃತ್ತದಿಂದ ಶ್ರೀ ರುದ್ರಮುನೀಶ್ವರ ಶಾಲೆ ಆವರಣದವರೆಗೂ ತಾವೆಲ್ಲರೂ ಕೂಡ ಪೂಜ್ಯ ಗುರುಗಳವರನ್ನ ಭಕ್ತಿಯಿಂದ ಬರಮಾಡಿಕೊಂಡು ಅಲ್ಲಿ ಪಥಸಂಚಲನ ಕಾರ್ಯಕ್ರಮ ನಡೀತದೆ. ಪಥಸಂಚಲನ ಕಾರ್ಯಕ್ರಮದಲ್ಲಿ ಪೂಜ್ಯರು ಕೂಡ ತಮ್ಮ ಮನೆಯ ಬಾಗಿಲಿಗೆ ಆಗಮಿಸುವ ಕಾರಣ ತಾವೆಲ್ಲರೂ ಏನ್ ಮಾಡ್ಬೇಕ್ರಿವ? ಏನ್ ಮಾಡ್ತೀರಿ? ಬರ್ತೀರಿ ಇಲ್ಲ? ಗ್ಯಾರಂಟಿ ಬರ್ತೀರಿ ಅಂತ ಒಂದ್ಸತಿ ಜೋರಾಗಿ ಚಪ್ಪಾಳಿ ತಟ್ರಲ್ಲ. ಇವತ್ತು ಎಷ್ಟು ಜಲ್ದಿ ಬಂದಿರಿ ನಾನು ನೋಡಿನಿ. ನಾನು ಇಲ್ಲೇ ಇರ್ತೀನಿ. ನಾಳೆಯಿಂದ ಒಂದ್ ಸ್ವಲ್ಪ ಬೇಗ ಬರ್ಬೇಕೆಲ್ಲರೂ. ನಾಳೆ ಕರೆಕ್ಟ್ ಸಮಯಕ್ಕೆ ಸರಿಯಾಗಿ 7 ಗಂಟೆಗೆ ಸಂಗೀತ ಕಾರ್ಯಕ್ರಮ ಶುರುವಾಗ್ತದ. 7:30ರಿಂದ 8:45ವರೆಗೂ ಕೂಡ ಪೂಜ್ಯ ಗುರುಗಳವರ ಪುರಾಣ ಪ್ರವಚನ ಕಾರ್ಯಕ್ರಮ ನಡೆಯುವ ಕಾರಣ ತಾವೆಲ್ಲರೂ ಕೂಡ ನಾಳೆ ದಿವಸ ಪುರಾಣಕ್ಕೆ ಕೂಡ ಬೇಗನೆ ಬರಬೇಕು. ನಾಳೆ ಮಹಾಂತೇಶ್ವರ ನಗರದಲ್ಲಿ ಅಂಬಿಗರ ಚೌಡಯ್ಯನವರ ವೃತ್ತದಿಂದ ರುದ್ರಮುನೀಶ್ವರ ಶಾಲೆ ಆವರಣಕ್ಕೆ ನಾಳೆಯ ಪಥಸಂಚಲನ ಕಾರ್ಯಕ್ರಮ ತಮ್ಮ ಮನೆಗಳ ಮುಂದೆ ಪೂಜ್ಯರ ಒಂದು ಭಾವಚಿತ್ರದೊಂದಿಗೆ ಪರಮ ಪೂಜ್ಯರು ಕೂಡ ಅಲ್ಲಿ ಬರುವ ಕಾರಣ ತಾವೆಲ್ಲರೂ ಕೂಡ ಆ ಒಂದು ಪಥಸಂಚಲನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಮತ್ತು ಮನೆಯ ಮುಂದ್ಗಡೆ ತಾವೆಲ್ಲರೂ ಕೂಡ ಸ್ವಚ್ಛ ಮಾಡಿಕೊಂಡು ಆವರಣವನ್ನ ಸ್ವಚ್ಛ ಮಾಡಿಕೊಂಡು ತಾವೆಲ್ಲರೂ ಕೂಡ ರಂಗೋಲಿಗಳನ್ನ ಹಾಕ್ಬೇಕು. ಮತ್ತ ನಿಮ್ ಮನೆ ಕಸ ಹೋದ ಪಕ್ಕದ ಮನೆಯವ್ರಿಗೆ ಹಾಕಿ ನೀವು ಜಗಳ ನೋಡ್ಗೆ ಅಂತ ನಾವು ನಿಲ್ಬಾರ್ದು. ಹಂಗೆ ಯಾರು ಕೂಡ ಮಾಡಬಾರ್ದಂತ ಸೂಚನೆಗಳನ್ನ ತಿಳಿಸಿ ತಾವೆಲ್ಲರೂ ಕೂಡ ಬರ್ತೀರಂತ ಇನ್ನೊಂದ್ಸಲ ಜೋರಾಗಿ ಚಪ್ಪಾಳೆ ತಟ್ರಿ. ಮತ್ತ ರಾತ್ರಿ ಪುರಾಣಕ್ಕೆ ಬಂದು ಬೆಳಗ್ಗೆ ನಿಮ್ ಮನೆಯಾಗ ನೀವು ಹೊಚ್ಕೊಂಬಕ್ಕಂಡ್ರೆ ನಾವು ಪುರಾಣ ಮಾಡಿದ್ಕೋ ವ್ಯರ್ಥ ಆಗ್ತದೆ. ಹಾಗಾಗಿ ಬೆಳಗಿನ ಪಥಸಂಚಲನದಲ್ಲಿ ಅಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲಿ ಯಾವುದೇ ಓಣಿಯರಿದ್ರು ಕೂಡ ಅಲ್ಲಿ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ಳುವಂತಹ ಒಂದು ಕಾರ್ಯ ನಿಮ್ಮೆಲ್ಲರದು ಕೂಡ ಆಗ್ಲಿ ಅನ್ನುವಂತ ಸೂಚನೆ ತಿಳಿಸಿ, ಇನ್ನು ವಿಶೇಷವಾಗಿ ಇವತ್ತು ಗುರು ಪೌರ್ಣಮೆಯ ಕಾರ್ಯಕ್ರಮ ಪರಮ ಪೂಜ್ಯ ಗುರುವರರಿಂದ ಈಗ ಆಶೀರ್ವಚನ ಆದ್ಮೇಲೆ ಪೂಜ್ಯ ಗುರುಗಳವರ ಒಂದು ಪಾದ ಪೂಜೆ ಕಾರ್ಯಕ್ರಮ, ನಾನು ಮತ್ತು ಪರಮ ಪೂಜ್ಯರು ಗುರುಗಳ ಪಾದ ಪೂಜೆ ಕಾರ್ಯಕ್ರಮ ಆದ್ಮೇಲೆ ಆ ಕಾರ್ಯಕ್ರಮ ಮುಗಿದ ಮೇಲೆ ಪೂಜ್ಯ ಗುರುಗಳವರ ಪಾದಕ್ಕೆ ಮಹಾಮಂಗಲ, ಪುರಾಣ ಮಂಗಲ ಮತ್ತು ಪರಮ ಪೂಜ್ಯ ಮಹಾತಪಸ್ವಿ ರುದ್ರಮುನಿ ಶಿವಯೋಗಿಗಳ ಗದ್ದಿಗೆ ಮಂಗಳಾರತಿ ಕೂಡ ಕೊನೆಗೆ ನಡೀತದ. 3 ಕೂಡ ಒಟ್ಟಿಗೆ ನಡೀತದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಇರಿಸಿಕೊಂಡು ನಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನು ಕರುಣಿಸುತ್ತಿರುವಂತಹ
ನಮ್ಮೆಲ್ಲರ ಪರಮಾರಾಧ್ಯ ಗುರುಗಳಾಗಿರ್ತಕ್ಕಂತಹ ಮನ್ನಿರಂಜನ ಪ್ರಣು ಸ್ವರೂಪ ಅಭಿನವ ಮಹಾಂತಪ್ಪಗಳವರಿಂದ ಈಗ ನಮ್ಮೆಲ್ಲರೂ ಉದ್ದೇಶಿಸಿ ಆಶೀರ್ವಚನವನ್ನ ಪೂಜ್ಯರು ದಯಪಾಲಿಸ್ತಾರೆ. ನಾವೆಲ್ಲರೂ ಕೂಡ ಒಂದು ಸತಿ ಜೋರಾದ ಭಕ್ತಿ ಚಪ್ಪಾಳೆ ತಟ್ತಾ ಪರಮ ಪೂಜ್ಯರ ಒಂದು ಆಶೀರ್ವಚನಕ್ಕೆ ಕಿವಿಯಾಗೋಣ. ಸರ್ವಲೋಕೋಪಕಾರಾಯ ಯೋ ದೇವ ಪರಮೇಶ್ವರ ಚರಿತತಿ ರೂಪೇಣ ನಮಸ್ತೆ ಜಂಗಮಾತ್ಮನೆ. ಪ್ರಥಮವಾಗಿ ಕರ್ತೃ ಮಹಂತ ಯತಿವರರನ್ನ, ಲಿಂಗೈಕ್ಯ ರುದ್ರಮುನಿ ಶಿವಯೋಗಿಗಳನ್ನ, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ, ಲಿಂಗೈಕ್ಯ ವಿರೂಪಾಕ್ಷ ಮಹಾಸ್ವಾಮಿಗಳವರನ್ನ ಹೃನ್ಮದಲ್ಲಿ ಸ್ಮರಣೆ ಮಾಡಿಕೊಂಡು ನಮ್ಮ ಹಾಲ್ವಿಯ ಪರಂಪರೆಯಲ್ಲಿ ಕರ್ತೃ ಮಹಂತ ಯತಿವರರಟ್ಟೆ ಸಮರ್ಥರಾಗಿ, ಲಿಂಗ ಪೂಜಾ ನಿಷ್ಠರಾಗಿ, ಶಾಪಾನುಗ್ರಹ ಸಮರ್ಥರಾಗಿ ಈ ನಾಡನ್ನೇ ಬೆಳಗಿರತಕ್ಕಂಥ ಲಿಂಗೈಕ್ಯ ರುದ್ರಮುನಿ ಮಹಾಶಿವಯೋಗಿಯವರ 98ನೆಯ ಪುಣ್ಯಾರಾಧನೆಯ ತನ್ನಿಮಿತ್ತವಾಗಿ ಇಂದು ಶ್ರೀಮಠದ ಕರ್ತೃ ಮಹಂತ ಶಿವಯೋಗಿಗಳವರ ಒಂದು ಪುರಾಣ ಪ್ರವಚನವನ್ನ ಪ್ರಾರಂಭಗೊಂಡಿದೆ. ಈ ಪುರಾಣ ಪ್ರವಚನದ ಪ್ರಾರಂಭಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಿಮ್ಮ ಶ್ರೀಮಠದ ನಿಮ್ಮೆಲ್ಲರ ಆರಾಧ್ಯ ಗುರುವರ್ಯರಾಗಿರ್ತಕ್ಕಂಥ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಸದಾಶಿವ ಮಹಾಸ್ವಾಮೀಜರ ಶ್ರೀಚರಣಕ್ಕೆ ಪ್ರಣಾಮಗಳೆಲ್ಲ ಸಲ್ಲಿಸಿ, ಪರಮ ಪೂಜ್ಯರಾದ ನಿರಂಜನ ದೇವರಲ್ಲಿ ಕೂಡ ಎನ್ನದ ಪ್ರಣಾಮಗಳನ್ನು ಸಲ್ಲಿಸಿ, ಇಲ್ಲಿಯವರೆಗೆ ಮಹಂತ ಯತಿವರರ ಒಂದು ಪುರಾಣ ಪ್ರವಚನವನ್ನ ಅರ್ಥಪೂರ್ಣವಾಗಿ ನಿಮ್ಮೆಲ್ಲರ ಮನ ಮುಟ್ಟುವಂತೆ ಪುರಾಣ ಪ್ರವಚನ ಮಾಡಿರ್ತಕ್ಕಂಥ ಶಿವಾಚಾರ್ಯ ಶಾಸ್ತ್ರಿಜಿ ಅವರೇ ಹಾಗೂ ಅಮರಯ್ಯ ಸಾಲಿಮಠ ಗವಾಯಿಗಳವರೇ, ತಬಲಾವಾದಕರಾಗಿರ್ತಕ್ಕಂಥ ಸಿದ್ದಯ್ಯನವರೇ, ಈ ಕಾರ್ಯಕ್ರಮದಲ್ಲಿ ಇಂದಿನ ದಾಸೋಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸೇವಾರ್ಥಿಗಳೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಈ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಸದ್ಭಕ್ತ ಸಂದೋಹವೇ ಹಾಗೂ ತಾಯಂದಿರೇ, ಈಗಾಗಲೇ ಶಾಸ್ತ್ರಿಜಿಯವರು ಹೇಳಿದ ಹಾಗೆ ಕರ್ತೃ ಮಹಂತ ಶಿವಯೋಗಿಗಳ ಒಂದು ಪುರಾಣ ಬಹಳ ಅಪರೂಪವಾಗಿರುವಂತಹದ್ದು. ಯಾಕೆ ಅಂತಂದ್ರೆ ನಮ್ಮ ಶರಣ ಸಿದ್ಧಾಂತದೊಳಗೆ ಒಂದು ತತ್ವ ಬರುತ್ತೆ, ಗುರು ಮುಟ್ಟಿ ಗುರುವಾದ. ಓರ್ವ ಗುರು ಶಿಷ್ಯನನ್ನ ಸಂಸ್ಕಾರಯುಕ್ತನಾಗಿ ಗೊಳಿಸಿ ಅವನಿಗೆ ಆಧ್ಯಾತ್ಮದ ಸಂಸ್ಕಾರಗಳನ್ನೆಲ್ಲವನ್ನೂ ದಾರೆ ಎಳೆದವು. ಆ ಶಿಷ್ಯ ಮುಂದೆ ಗುರುವಾಗಿ ಏನದ ಪರಿವರ್ತನೆಗೊಳ್ಳುವಂತಹದ್ದನ್ನೇ ಗುರುಮುಟ್ಟಿ ಗುರುವಾದ ಅನ್ನುವಂತಹ ಮಾತನ್ನ ನಾವು ಶರಣ ಸಿದ್ಧಾಂತದೊಳಗೆ ಏನದನ್ನು ನೋಡ್ತಾ ಬರ್ತೀವಿ. ಅದರ ವಿವರಣೆ ಪೂರ್ತಿ ನೋಡದಿರೋದ್ರಿಂದ ಸಮಯ ಆಗ್ಯದ ನಿಮ್ಮದು. ಈಗಾಗಲೇ 9 ಗಂಟೆ ಆಗಿರೋದ್ರಿಂದ ಸಮಯಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಏನದನ್ನು ನಾನು ಬಳಕೆ ಮಾಡ್ಕೊಳ್ತೇನೆ. ಅಂತಹ ಗುರುಮುಟ್ಟಿ ಗುರು ಆಗಿರತಕ್ಕಂಥ ಆಧ್ಯಾತ್ಮದ ಇತಿಹಾಸದೊಳಗೆ ಏನಾರು ನಿದರ್ಶನ ಇದ್ರೆ ಅದು ಕರ್ತೃ ಮಹಂತ ಶಿವಯೋಗಿಗಳು ಹಾಗೂ ರುದ್ರಮುನಿ ಮಹಾಶಿವಯೋಗಿಗಳವರದು. ಯಾಕೆ ಅಂತಂದ್ರೆ ಒಂದು ಸಣ್ಣ ನಾವು ಉದಾಹರಣೆ ನೋಡೋಣ.
ಮನುಷ್ಯ ತನ್ನ ಬದುಕಿನೊಳಗೆ ಏನಾದರೂ ಒಂದಿಷ್ಟು ಸಾಧನೆಗಳನ್ನ, ಸಂಸ್ಕಾರಗಳನ್ನ, ನಡೆನುಡಿಗಳನ್ನ ಕಲಿಬೇಕಾದ್ರೆ ಒಬ್ಬ ಗುರು ಬೇಕಾಗ್ತಾನೆ. ಗುರುವಿನಿಂದ ಮಾತ್ರ ಇವೆಲ್ಲವನ್ನು ಕಲಿಸಲಿಕ್ಕೆ ಸಾಧ್ಯ. ಹಾಗಾಗಿ ಅಂತಹ ಗುರು ಪ್ರತಿಯೊಬ್ಬ ಮನುಷ್ಯನ ಬದುಕಿನೊಳಗೆ ಬೇಕೇ ಬೇಕಾಗ್ತದೆ. ಅದು ಆಧ್ಯಾತ್ಮ ಇರಬಹುದು, ಇಲ್ಲ ಲೌಕಿಕ ಇರಬಹುದು, ಯಾವುದೇ ಒಂದು ರಂಗ ಇದ್ರೂ ಕೂಡ ಏನದ ಗುರು ಬೇಕೇ. ಅಂತಹ ಗುರುವಿನ ಅವಶ್ಯಕತೆ ಎಲ್ಲಿವರೆಗಿರುತ್ತೆ? ಹೀಗೆ ಒಂದು ಸಂತರ ಒಂದು ಚಿಂತನಾ ಗೋಷ್ಠಿ ನಡೆದಿತ್ತು. ಆ ಚಿಂತನ ಗೋಷ್ಠಿ ಒಳಗೆ ಸಂತರು ಏನದ ಗುರುವಿನ ಒಂದು ಮಹತ್ವವನ್ನ, ಗುರುವಿನ ಕಾರ್ಯಕ್ಷೇತ್ರವನ್ನ, ಗುರುವಿನ ಒಂದು ವೈಶಿಷ್ಟ್ಯತೆಯನ್ನ ಬಹಳ ಅರ್ಥಪೂರ್ಣವಾಗಿ ಏನದ ಅಲ್ಲಿ ನಡೆದಿರತಕ್ಕಂಥ ಎಲ್ಲ ಶಿಷ್ಯ ವರ್ಗದವರಿಗೆ ಏನದ ಬೋಧನೆ ಮಾಡ್ತಾ ಇದ್ರು. ಅವಾಗ ಚಿಂತನೆಗೆ ಬಂದಿರತಕ್ಕಂಥ ಓರ್ವ ವ್ಯಕ್ತಿ ಪ್ರಶ್ನೆ ಮಾಡ್ತಾನೆ ಗುರುಗಳಿಗೆ, ಇಲ್ಲಿಯವರೆಗೆ ಗುರುವಿನ ಅವಶ್ಯಕತೆಯನ್ನ, ಗುರುವಿನ ಒಂದು ಸಾಮರ್ಥ್ಯವನ್ನ, ಗುರುವಿನ ವ್ಯಕ್ತಿತ್ವವನ್ನ ನಮ್ಮೆಲ್ಲರಿಗೇನದ ನೀವು ತಿಳಿಸಿಕೊಟ್ಟಿರಿ. ಆದ್ರೆ ಈ ಗುರುವಿನ ಅವಶ್ಯಕತೆ ಎಲ್ಲಿಯವರೆಗೆ? ಗುರು ಎಲ್ಲಿಯವರೆಗೆ ಏನದ ಬೇಕಾಗ್ತಾನೆ? ಎಲ್ಲಿಂದ ಎಲ್ಲಿಯವರೆಗೆ ಗುರುವಿನ ಅವಶ್ಯಕತೆ, ನಂತರ ಗುರುವಿನ ಅವಶ್ಯಕತೆ ಇಲ್ಲದೆ ಹಾಗೆ ಸಾಗಲಿಕ್ಕೆ, ಬದುಕಲಿಕ್ಕೆ ಏನಾದ್ರೂ ಬರ್ತದೇನು ಅಂತ ಪ್ರಶ್ನೆ ಮಾಡಿದ. ಆವಾಗ ಗುರುಗಳು ಹಾಗೆ ಹೇಳಿದ್ರೆ ಇವರಿಗೆ ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದ್ರು, ಸಭದೊಳಗೆ ಎದ್ದು ನಿಂತುಕೊಂಡ್ರು. ಎದ್ದು ನಿಂತುಕೊಂಡು ಏನ್ ಮಾಡಿದ್ರು, ತಮ್ಮ ತೋರು ಬೆರಳವನ್ನ ಹೀಗೆ ಏನಾದ್ರೆ ತೋರಿಸಿದ್ರು. ಗುರುಗಳು ಎದ್ದು ನಿಂತ ಮೇಲೆ ಶಿಷ್ಯರು ಹೇಗೆ ಕೂತ್ಕೊಳ್ತಾರೆ? ಅವರು ಎದ್ದು ನಿಂತುಕೊಂಡ್ರು. ಗುರುಗಳು ಹೇಳಿದ್ರು, ನೋಡು, ನನ್ನ ತೋರು ಬೆರಳವನ್ನ ನೋಡ್ರಿ, ಅಲ್ಲಿ ಏನ್ ಕಾಣ್ತದ ನೋಡ್ರಿ ಅಂತ ಕೇಳಿದ್ರು. ಗುರುಗಳು ಎಲ್ಲಾ ಶಿಷ್ಯರು ಗುರುಗಳ ತೋರು ಬೆರಳನ್ನು ನೋಡಿದ್ರು. ಅಲ್ಲಿ ಏನು ಕಾಣ್ತದ ಅಂತ ಕೇಳಿದ್ರು. ಅವಾಗ ಗುರುಗಳು ಹೇಳಿದ್ರು, ದೂರದಲ್ಲಿ ಒಂದು ಜ್ಯೋತಿ ಕಾಣ್ತಾ ಇದೆ, ದೀಪ ಕಾಣ್ತಾ ಇದೆ, ಅದನ್ನ ನೀವು ನೋಡ್ರಿ ಅಂತ ತಮ್ಮ ತೋರು ಬೆರಳಿನಿಂದ ತೋರಿಸಿದ್ರು. ಅವಾಗ ಕೆಲವು ಶಿಷ್ಯರು ಏನ್ ಮಾಡಿದ್ರು, ಗುರುಗಳು ತೋರು ಬೆರಳ ಒಮ್ಮೆ ನೋಡೋದು, ಒಮ್ಮೆ ಏನದ ಆ ಜ್ಯೋತಿಯನ್ನು ನೋಡೋದು, ಮತ್ತೆ ಒಮ್ಮೆ ಜ್ಯೋತಿ ನೋಡೋದು, ಮತ್ತೆ ಏನದ ಗುರುಗಳ ಬೆರಳು ನೋಡೋದು. ಇದನ್ನೇ ಮಾಡಿದ್ರು ಗುರುಗಳು. ಇದನ್ನ ಹೇಳಿ ಸುಮಾರು ಒಂದು 5-10 ನಿಮಿಷ ಸುಮ್ಮನೆ ನಿಂತ್ಕೊಂಡ್ರು. ಆದ್ರೆ ಎಲ್ಲರೂ ಏನದ ನೋಡೋದು, ತೋರು ಬೆರಳು ನೋಡೋದು, ಇಲ್ಲ ಜ್ಯೋತಿ ನೋಡೋದು, ಮತ್ತೆ ಹಾಗೆ ನಿಂತ್ಕೊಳ್ಳೋದು. ಕೊನೆಗೆ ಯಾವಾಗ ಗುರುಗಳು ಹೇಳಿದ್ರಂತ, ಒಮ್ಮೆ ನನ್ನ ಬೆರಳನ್ನು ನೋಡ್ತೀರಿ, ಒಮ್ಮೆ ಜ್ಯೋತಿಯನ್ನು ನೋಡ್ತೀರಿ, ಇನ್ನೊಂದಿಷ್ಟು ಸ್ವಲ್ಪ ಸಮಯ ಆದ ಮೇಲೆ ನನ್ನ ತೋರು ಬೆರಳಿಗೆ ಮಹಾಜ್ಯೋತಿಯನ್ನು ತೋರಿಸಿರ್ತಕ್ಕಂಥ ಒಳ್ಳೆಯ ಅತ್ಯುತ್ತಮವಾಗಿರ್ತಕ್ಕಂಥ ಬೆರಳು ಅಂತ ನನ್ನ ಬೆರಳಿಗೆ ನೀವು ಪೂಜೆ ಮಾಡೋರಿದ್ದೀರಿ. ಆದ್ರೆ ನಾನು ಹೇಳಿರುವಂಥದ್ದಲ್ಲ, ನಾನು ತೋರು ಬೆರಳು ಮಾಡಿ ಆ ಜ್ಯೋತಿಯನ್ನ ನಾನು ಏನ್ ನಿಮಗೆ ತೋರಿಸಿದ್ನಲ್ಲ, ಆ ಜ್ಯೋತಿ ಹತ್ರ ಹೋಗುವಂತ ಕೆಲಸವನ್ನ ನೀವು ಯಾರೂ ಮಾಡಲಿಲ್ಲ. ಜ್ಯೋತಿ ಹತ್ರ ಹೋದ ಮೇಲೆ ಆ ಜ್ಯೋತಿಯ ಪ್ರಕಾಶ, ಆ ಜ್ಯೋತಿಯ ಒಂದು ಅನುಭವ ನಿಮಗಾಗ್ತದೆ. ಹಾಗಾಗಿ ಮನುಷ್ಯ ಗುರು ಆದವನು ಏನ್ ಮಾಡ್ತಾನೆ ಅಂತಂದ್ರೆ, ಜ್ಞಾನವನ್ನ ಕಲಿಸ್ತಾನೆ, ಸಾಧಕರಿಗೆ ಸಾಧನಾ ಮಾರ್ಗವನ್ನ ತೋರಿಸ್ತಾನೆ. ಸಾಧಕರಾಗಿರ್ತಕ್ಕಂಥವರು
ಗುರು ತೋರಿಸಿರ್ತಕ್ಕಂಥ ಜ್ಞಾನದ ಮಾರ್ಗವನ್ನ, ಗುರಿಯನ್ನ ಸಾಧನೆ ಮುಖೇನವಾಗಿ ಏನದ ಮುಟ್ಟದಾಗ ಮಾತ್ರ, ಅಲ್ಲಿಯವರೆಗೆ ಏನದ ತೋರಿಸುವವರೆಗೆ ಮಾತ್ರ ಗುರುಗಳೇನದ ಅವಶ್ಯಕತೆ ಇರ್ತದೆ. ತೋರಿಸದ ಮೇಲೆ ಶಿಷ್ಯನೇ ತನ್ನ ಮಾರ್ಗವನ್ನು ಹಿಡ್ಕೊಂಡು ಹೋಗಬೇಕಾಗ್ತದೆ. ಅಲ್ಲಿಗೆ ಏನದ ಗುರುವಿನ ಅವಶ್ಯಕತೆ ಇರೋದಿಲ್ಲ. ಈ ಒಂದು ಸಂದರ್ಭವನ್ನ ನಾನು ಯಾಕೆ ಮಾಡ್ಕೊಂಡೆ ಅಂತಂದ್ರೆ, ಇದು ಇವತ್ತು ನಮ್ಮ ಕರ್ತೃ ಮಹಾಂತ ಶಿವಯುಗಳ ಒಂದು ಪುರಾಣಕ್ಕೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಹೋಲಿಕೆ ಹಾಗೂ ಹೊಂದಾಣಿಕೆ. ಕರ್ತೃ ಮಹಾಂತ ಶಿವಯೋಗಿ ಹೇಳುವರು ಮೈಸೂರು ಪ್ರಾಂತ್ಯದ, ಸಂಕ್ಷಿಪ್ತ ಹೇಳ್ತೇನೆ, ಉಳಿದೆಲ್ಲ ನಮ್ಮ ನಾಳೆ ಶಾಸ್ತ್ರಿಗಳು ಹೇಳ್ತಾರೆ, ಎಲ್ಲ ನಾನೇ ಹೇಳಿಬಿಟ್ರಿ ಪಾಪ ಅವ್ರಿಗೆ ಹೇಳೋದು ಕಷ್ಟ ಆಗ್ತದೆ. ಮೈಸೂರು ಪ್ರಾಂತ್ಯದ ಬೆಟ್ಟದಾಪುರಿಯಲ್ಲಿರ್ತಕ್ಕಂಥ ಮಹಾಂತ ಶಿವಗಳು ಅಲ್ಲಿರುವಂತಹ ಸಲಿಲಾಕ್ಯ ಗುರುವರ್ಯರ ಹತ್ರ ಕರ್ಕೊಂಡು ಹೋಗ್ತಾರೆ. ಅವ್ರನ್ನ ಹೇಗೆ ಕರ್ಕೊಂಡು ಹೋಗ್ತಾರೆ, ಯಾವ ಸಂದರ್ಭದ ಕರ್ಕೊಂಡು ಹೋಗ್ತಾರೆ, ಅದೆಲ್ಲವನ್ನು ಶಾಸ್ತ್ರೀಜಿಯವರು ಏನದ ನಮಗೆ ವಿವರ ಮಾಡಿ ಏನದ ಹೇಳ್ತಾರೆ. ಕರ್ಕೊಂಡು ಹೋದ ಮೇಲೆ ಎಲ್ಲ ವಿದ್ಯೆಯನ್ನು ಕೂಡ ಏನದ ಮಹಾಂತ ಶಿವಯುಗಳಿಗೆ ಸಲಿಲಾಕ್ಯ ಗುರುವರು ದಾರಿ ಎರೆದ ಮೇಲೆ ಅವಾಗ ಹೇಳ್ತಾರೆ, ಮಹಾಂತೇಶ, ನಿನ್ನಿಂದ ಜಗದೊಳಗೆ ಬಹಳ ಮಹತ್ವಪೂರ್ಣವಾಗಿರತಕ್ಕಂಥ ಒಂದು ಕಾರ್ಯ ನಡಿಬೇಕಾಗ್ಯದ, ಹಾಗಾಗಿ ನೀನು ಹೋಗ್ಲೇಬೇಕು ಅಂದಾಗ ಮಹಾಂತೆ ಶಿಷ್ಯನಾಗಿರ್ತಕ್ಕಂಥ ಮಹಾಂತೇಶ ನಿರಾಕರಣೆ ಮಾಡ್ತಾನೆ. ಬೇಡ ಗುರುಗಳೇ, ಇಲ್ಲೇ ನಿಮ್ಮ ಹತ್ರ ಇದ್ದುಕೊಂಡು ನಿಮ್ಮ ಪಾದ ಸೇವೆಯನ್ನು ಮಾಡಿಕೊಂಡು ನಿಮ್ಮ ಅನುಭವವನ್ನ ಕೇಳ್ತಾ ನಿಮ್ಮ ಸೇವೆಯಲ್ಲೇ ನಾನು ಏನದ ಕಾಲ ಕಳಿತೇನೆ ಅಂದಾಗ ಅವನು ಹೇಳ್ತಾನೆ, ಇಲ್ಲ ಇಲ್ಲ, ನೀನು ಹೋಗ್ಲೇಬೇಕು. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಉಪಾಧಿ ಒಳಗ ಹೋಗ್ಬೇಕು. ಅದು ಇಲ್ಲಿ ಅಲ್ಲ, ದೂರದ ನಾಡಿನೊಳಗೆ ಧಾರ್ಮಿಕ ಇತಿಹಾಸದೊಳಗೆ ಏನದ ಅಚ್ಚಳಿಯದಂತ ಒಂದು ಕಾರ್ಯ ನಿನ್ನಿಂದ ನಡೆಯುವಂತದ್ದಿದೆ. ಅದು ಭಗವಂತನ ಇಚ್ಛೆ ಆಗಿದೆ. ಹಾಗಾಗಿ ಅದನ್ನ ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ನೀನು ಹೋಗ್ಲೇಬೇಕು ಅಂತಂದಾಗ ನೊಂದ ಮನಸ್ಸಿನಿಂದ ಮಹಾಂತೇಶ ಗುರುಗಳ ಅರಿಕೆ ಮಾಡ್ತಾನೆ, ಗುರುವೇ ನಾನು ಒಬ್ಬನೇ ಹೇಗೆ ಹೋಗ್ಲಿ ಅಂದಾಗ ಮಹಾಂತೇಶ ಚಿಂತೆ ಮಾಡಬೇಡ, ಮುಂದೊಂದು ದಿನ ನಾನು ಬರುವೆ, ನಿನ್ನ ಕಾರ್ಯದಲ್ಲಿ ಏನದ ನಾನು ಬಂದು ಪಾಲ್ಗೊಳ್ತೇನೆ. ಈಗ ನಾನು ನಿನಗೆ ಏನದ ಗುರುವಾಗಿದ್ದೇನೆ, ಮುಂದೊಂದು ದಿನ ನೀನು ನನಗೆ ಏನದ ಗುರುವಾಗ್ತಿ, ನಾನು ನಿನ್ನೆ ಶಿಷ್ಯನಾಗ್ತೀನಿ ಅನ್ನುವಂತ ಮಾತನ್ನ ಅಂದಿನ ಸಲಿಲಾಕ್ಯ ಗುರುಗಳು ಹೇಳ್ತಾರೆ. ಇದು ಯಾವ ಪುರಾಣದೊಳಗೂ ಬರೋದಿಲ್ಲ. ಇದು ಕರ್ತೃ ಮಹಾಂತ ಶಿವಯೋಗಳಿಗೆ ಏನದ ಸಲಿಲಾಕ್ಯ ಗುರುಗಳು ಮೊದಲು ಏನದ ಗುರುಗಳಾಗ್ತಾರೆ. ನಂತರ ಮಹಾಂತ ಶಿವಗಳು ಈ ನಾಡಿಗೆ ಬಂದು 3 ವರ್ಷ 6 ತಿಂಗಳ ಪರ್ಯಂತರವಾಗಿ ಬಸವ ಮಹಾಪುರಾಣವನ್ನು ನಡೆದಾಗ ಸಲಿಲಾಕ್ಯ ಗುರುಗಳು ಬಾಲಕರಾಗಿ ಬಂದಿರತಕ್ಕಂಥವರೇ ನಿಮ್ಮ ಶ್ರೀಮಠದ ಲಿಂಗೈಕ್ಯ ರುದ್ರಮುನಿ ಮಹಾಶಿವಯೋಗಿಗಳು. ಅವರು ಬಾಲಕರಾಗಿ ಬರ್ತಾರೆ. ಇಲ್ಲಿ ಮಹಾಂತ ಶಿವಗಳು ಗುರುಗಳಾಗ್ತಾರೆ, ಅವರು ಶಿಷ್ಯರಾಗ್ತಾರೆ. ಮೊದಲು ಸಲಿಲಾಕ್ಯ ಗುರುಗಳಾಗ್ತಾರೆ, ಮಹಾಂತ ಶಿವಗಳು ಶಿಷ್ಯರಾಗ್ತಾರೆ. ಹೀಗೆ ಅಪರೂಪವಾಗಿರತಕ್ಕಂಥ ಒಂದು ಕಾರ್ಯವನ್ನ ಗುರುವರ್ಯರಿಬ್ಬರು ಕೂಡಿ ಒಮ್ಮೆ ಗುರುವಾಗಿ ಒಮ್ಮೆ ಶಿಷ್ಯನಾಗಿ ಈ ಒಂದು ನಾಡವನ್ನ ಬೆಳಗಿಸಿರ್ತಕ್ಕಂಥವರು ಆಗಿ ಹೋಗಿದ್ದಾರೆ. ಹಾಗೆ ನಾನು ಮೊದಲು ಹೇಳಿದ ಹಾಗೆ ಉದಾಹರಣೆ ಹಾಗೆ ಗುರು ಮಹಾಂತ ಶಿವಗಳಿಗೆ ಸಲಿಲಾಕ್ಯ ಗುರುಗಳು ಏನು ಮಾರ್ಗವನ್ನು ತೋರಿಸುವುದರಲ್ಲ, ನಿನ್ನ ಜ್ಞಾನ, ನಿನ್ನ ಜ್ಯೋತಿ, ನಿನ್ನ ಪ್ರಕಾಶ ಅಲ್ಲಿ ಬೆಳಗ್ತದಂದ ಮೇಲೆ ಗುರುಗಳು ಅವತ್ತೇ ಏನದ ಮಹಾಂತ ಶಿವಗಳು ಗುರುಗಳ ಆಶೀರ್ವಾದ ಪಡೆದುಕೊಂಡು ಬಂದು ಇಲ್ಲಿ ತಮ್ಮ ಸಾಧನೆಯ ಮಾಡುವ ಮುಖೇನವಾಗಿ ಏನದ ಗುರುಸ್ಮರಣೆಯನ್ನು ಮಾಡಿ ಗುರುವಿನ ಚರಣವನ್ನು ಕಂಡು ಚರಣಗಿರಿ ಮಠವನ್ನು ಸ್ಥಾಪನೆ ಮಾಡಿದಿರುವಂತಹ ಇತಿಹಾಸವನ್ನ ಗುರು ಮಹಾಂತ ಶಿವಯುಗಳ ಪುರಾಣದೊಳಗೆ ಬರುತ್ತದೆ. ಅಂಥ ಅರ್ಥಪೂರ್ಣವಾಗಿರತಕ್ಕಂಥ ನಿಮ್ಮ ಶ್ರೀಮಠದ ಒಂದು ಗುರು ಪರಂಪರೆಯ ಪುರಾಣ ಪ್ರವಚನ ನೀವೆಲ್ಲರೂ ಕೂಡ ಏನದ ಅತ್ಯಂತ ಶ್ರದ್ಧೆ ನಿಷ್ಠೆಯಿಂದ ಆಲಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾ ನಾನು ವಿರಮಿಸ್ತಾ ಇದ್ದೇನೆ. ಇಲ್ಲಿವರೆಗೆ ನಮ್ಮೆಲ್ಲರನ್ನು ಉದ್ದೇಶಿಸಿ ಪ್ರಥಮ ದಿನದ ಪುರಾಣ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ವಹಿಸಿ ನಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದ ಕರುಣಿಸುವ ಜೊತೆಗೆ ಆಶೀರ್ವಾದದ ಆಶೀರ್ಚಂದ ಪಾಲಿಸಿರುವಂತಹ ಪರಮ ಪೂಜ್ಯರಿಗೆ ನಿಮ್ಮೆಲ್ಲರ ಭಕ್ತಿಯ ಜೋರಾದ ಚಪಾಳೆ ತಟ್ಟುವ ಮೂಲಕ ಪರಮ ಪೂಜ್ಯರಿಗೆ
ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ವಿಶೇಷವಾಗಿ ನಮ್ಮ ಶಾಸ್ತ್ರಿಗಳು ಹೇಳಿದ ಹಾಗೆ ಪೂಜ್ಯನೀಯ ಗುರುಗಳು ಇವತ್ತು ಗುರುಗಳ ಬಗ್ಗೆ ಹೇಳಿದ್ರು. ಇವತ್ತು ಗುರು ಪೌರ್ಣಿಮೆ. ನಿಮ್ಮೆಲ್ಲರೂ ಸಾಧಾರಣವಾಗಿ ಗುರು ಪೌರ್ಣಿಮೆ ಅಂದ್ರೆ ಈ ಜಗತ್ತಿನೊಳಗೆ ವೇದವ್ಯಾಸರು 18 ಪುರಾಣಗಳನ್ನ, ಮಹಾಭಾರತವನ್ನು, ಉಪನಿಷತ್ತುಗಳನ್ನ ಈ ನಾಡಿ ಕೊಟ್ಟಿರತಕ್ಕಂಥ ವೇದವ್ಯಾಸರು ಇವತ್ತು ಹುಟ್ಟಿದ ದಿನಕ್ಕೆ ಇವತ್ತು ಮಹತ್ವ ಬಂತು ಅಂತ ನಾವು ಇತಿಹಾಸದಲ್ಲಿ ಕೇಳ್ತೀವಿ. ಅದರ ಜೊತೆಗೆ ಆದಿಗುರು ಆಗಿರ್ತಕ್ಕಂಥ ಶಿವನು ಸಪ್ತ ಮಹರ್ಷಿಗಳಿಗೆ ಬೋಧನೆಯನ್ನು ಮಾಡಿರ್ತಕ್ಕಂಥ ದಿನ ಅದು ಇವತ್ತಿನ ದಿನ ಅಂತ ಹೇಳ್ತೀವಿ. 2,500 ವರ್ಷಗಳಿಂದ ಆಗಿ ಹೋಗಿರುವಂತಹ ಬುದ್ಧ ಮಹಾಶಯ ತನ್ನ ಸಾರನಾಥ ಅನ್ನುವಂಥ ಸ್ಥಳದಲ್ಲಿ ತನ್ನ ಶಿಷ್ಯರಿಗೆ ಪ್ರಥಮ ಬಾರಿಗೆ ಬೋಧನೆ ಮಾಡಿರ್ತಕ್ಕಂಥದ್ದು ಅದು ಇವತ್ತಿನ ದಿನ ಅಂತಂದು ನಾವೆಲ್ಲರ ಕೇಳುವ ರೀತಿಯೊಳಗ ಇವತ್ತು ನಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ಶುಭದ ಗಳಿಗೆಯಲ್ಲಿ ಪರಬ್ರಹ್ಮ ವಸ್ತುವ ಸ್ವರೂಪರಾಗಿರ್ತಕ್ಕಂತಹ ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ಸ್ವರೂಪರಾಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಹಾಲುವೆ ಮಹಾಂತ ಶಿವಯೋಗಿಗಳು ಮತ್ತು ರುದ್ರಮುನಿ ಶಿವಯೋಗಿಗಳು. ಅವರ ತತ್ಸ್ವರೂಪಗಳಾಗಿ ನಡೆದಾಡುವ ದೇವರಾಗಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಕ್ಕಂಥ ಪರಮ ಪೂಜ್ಯರಂದ್ರೆ ಅದೇ ನಮ್ಮ ಪರಮ ಪೂಜ್ಯ ಅಭಿನವ ಮಹಾಂತ ಶಿವಯೋಗಿಗಳು ಅನ್ನುವುದನ್ನ ನಾವ್ಯಾವತ್ತೂ ಕೂಡ ಮರೆಯುವಂತಿಲ್ಲ. ಹಾಗಾಗಿ ಈಗ ಪೂಜ್ಯನೀಯ ಗುರುಗಳವರ ಪಾದ ಪೂಜೆ ಕಾರ್ಯಕ್ರಮ ನಡೀತದೆ. ನಾನು ಮತ್ತು ಪರಮ ಪೂಜ್ಯ ಸದಾಶಿವ ಸ್ವಾಮಿಗಳು ಆ ಪಾದ ಪೂಜೆಯನ್ನ, ಪರಮ ಪೂಜ್ಯರ ಪಾದ ಪೂಜೆಯನ್ನ ಮಾಡ್ಕೋತೇವೆ. ತಾವೆಲ್ಲರೂ ಕೂಡ ಭಕ್ತಿಯಿಂದ ಮಾತನಾಡಲಾರ್ದೆ ಆ ಭಕ್ತಿಮಯ ಪಾದ ಪೂಜೆಯಲ್ಲಿ ತಾವೆಲ್ಲರೂ ಕೂಡ ಕಣ್ ತುಂಬಿಕೊಳ್ಳುವಂತಹ ಆಗ್ಲಿ ಎನ್ನುವಂತ ಆ ಸಂದೇಶವನ್ನು ನೀಡ್ತಾ ಈಗ ಪಾದ ಪೂಜೆ ಕಾರ್ಯಕ್ರಮ ನಡೀತದೆ. ಶಿವಸಾಂಬುಜೈ ನಮಃ. ಪಾರ್ವತೆ ಪತೆ ಶಿವ ಹರ ಹರ ಮಹಾದೇವ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಸದೇಹ ಭವರೋಗಿಣಾಂ ಯದಗೆ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನ್ಹಾತಿ ಭವೇ ಭವಸ್ಮಮಹಂ ಭವೋದ್ಭವಾಯೇ ನಮಃ. ವಾಮದೇವಾಯ ನಮಃ. ಜ್ಯೇಷ್ಠಾಯ ನಮಃ. ಶ್ರೇಷ್ಠಾಯ ನಮಃ. ರುದ್ರಾಯ ನಮಃ. ಕಾಲಾಯ ನಮಃ. ಕಲವಿಕಿರಣಾಯ ನಮಃ. ಬಲವಿಕಿರಣಾಯ ನಮಃ. ಬಲಾಯ ನಮಃ. ಬಲಪ್ರಮತನಾಯ ನಮಃ. ಸರ್ವಭೂತದಮನಾಯ ನಮಃ. ಮನನ್ಮನಾಯ ನಮಃ. ಓಂ ಘೋರೇಭ್ಯೋ ತಘೋರೇಭ್ಯೋ ಘೋರ ಘೋರಾತರಭ್ಯಃ ಸರ್ವೇಭ್ಯಃ ಸರ್ವಶರ್ವೇಭ್ಯೋ ನಮಸ್ತಸ್ತು ರುದ್ರಹೋಪಾಭ್ಯಃ. ಓಂ ಶ್ರೀ ಗುರುಭ್ಯೋ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಇವ ಬಂಧನಾಮೃತೋರ್ವಕ್ಷೀಯಮಾಮೃತಃ. ಶ್ರೀ ಸಾಂಬಾಯ ನಮಃ. ಭಸ್ಮಪರಿಕಲ್ಪಯಾಮಿ ಗಂಧದ್ವಾರಾಂ ದುರಾದರ್ಶನಂ ನಿತ್ಯಪುಷ್ಟಂ ಕರೀಷಣೇಃ ಈಶ್ವರಿಗಂ ಸರ್ವಭೂತಾನಾಂ ತಾಮಿಹೋಪಕ್ವಯೇ ಶ್ರೀಗಂ. ಓಂ ಶ್ರೀ ಸಾಂಬಾಯ ನಮಃ. ಗಂಧಂ ಸಮರ್ಪಯಾಮಿ. ಓಂ ತ್ರಿದಲಂ ತ್ರಿಗಣಾಕಾರಂ ತ್ರಿನೇತ್ರಂ ಚತುರ್ಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕವಲ್ವಂ ಶಿವಾರ್ಪಣಂ. ಓಂ ಶ್ರೀ ಸಾಂಬಾಯ ನಮಃ. ಬಿಲ್ವಪತ್ರಾಣಿ ಸಮರ್ಪಯಾಮಿ. ಓಂ ಯೋಪಾಂ ಪುಷ್ಪಂ ವೇದಃ ಪುಷ್ಪವಾಹನ್ ಪ್ರಜಾವಾಹನ್ ಪಶುಮಾಹನ್ ಭವತೆ. ಚಂದ್ರಮಾವಹಪಾಂ ಪುಷ್ಪಹಂ ಪುಷ್ಪವಾಹನ್ ಪ್ರಜಾವಾಹನ್ ಪಶುಮಾಹನ್ ಭವತೆ. ಓಂ ಶ್ರೀ ಸಾಂಬಾಯ ನಮಃ. ಪುಷ್ಪಾಣಿ ಸಮರ್ಪಯಾಮಿ. ಓಂ ಧೂರಸಿ ಧೂರ್ವಧೂರ್ವಂತಂ ಧೂರ್ವಂತಂ ಯೋಸ್ಮಾನ್ ಧೂರ್ವತೈತಂ ಧೂರ್ವಾ ವಯಂ ವಯಂ ಧೂಪಮಾಘ್ರಾಪಯಾಮಿ. ಧೂಪಾದೀಪನಂತರೆ ಹಾಚಮನೀಯಹಂ ಸಮರ್ಪಯಾಮಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಪರಿಣೋರುದ್ರಸ್ಯ ತೇವಣುಕ್ತೋ ಪರಿತ್ವೇಷಸ್ಯ ದುರ್ಮತಿರ ಗಾಯೋಃ ಅವಸ್ತರಮಗೋದ್ದಸ್ನಿಶ್ಮಸ್ತೋಕಾಯ ಸ್ತನಯಾಯ ಮುಡಯ. ಓಂ ಶ್ರೀ ಸಾಂಬಾಯ ನಮಃ. ತಾಂಬೂಲಂ ಸಮರ್ಪಯಾಮಿ. ಓಂ ಶ್ರೀ ಗುರುಭ್ಯೋ ನಮಃ.
ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ, ಸದಾ ಬೆಳಗುತ್ತದ ಜ್ಯೋತಿ, ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ, ಸದಾ ಬೆಳಗುತ್ತದ ಜ್ಯೋತಿ, ಸದಾ ಬೆಳಗುತ್ತದ ಹೃದಯ ಕಮಲದಲ್ಲಿ, ಸದಾ ಬೆಳಗುತ್ತದ ಹೃದಯ ಕಮಲದಲ್ಲಿ, ಇದೋ ಎಲ್ಲಿದೆ ನೋಡು ಸಖ, ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ, ಸದಾ ಬೆಳಗುತ್ತದ ಜ್ಯೋತಿ. ತಾನೆ ತಾನೆ ಕುಳಿತು ತನ್ನೊಳು ಏನು ಕಳವ ತುಂಬಿ, ತಾನೆ ತಾನೆ ಕುಳಿತು ತನ್ನೊಳು ಏನು ಕಳವ ತುಂಬಿ, ಏನು ಹೇಳಲಿ ಸ್ವಾನುಭಾವದ, ಏನು ಹೇಳಲಿ ಸ್ವಾನುಭಾವದ, ಖೂನ ತೋರದ ಜ್ಞಾನ ಮೂರ್ತಿಗೆ ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ, ಸದಾ ಬೆಳಗುತ್ತದ ಜ್ಯೋತಿ. ಎಲ್ಲರಡು ಬೆರೆತು ನಿಜ ಸುಖದಲ್ಲಿ ಮೈಯ ಮರೆತು, ಎಲ್ಲರಡು ಬೆರೆತು ನಿಜ ಸುಖದಲ್ಲಿ ಮೈಯ ಮರೆತು, ಚಿಕಲ ಪರವೆಯ ರುದ್ರ ಮುನೀಶ್ವರರ, ಚಿಕಲ ಪರವೆಯ ರುದ್ರ ಮುನೀಶ್ವರರ ಒಳಪಿನಿಂದಲೇ ಕಾಣದ ಮೂರ್ತಿ, ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ, ಸದಾ ಬೆಳಗುತ್ತದ ಜ್ಯೋತಿ, ಸದಾ ಬೆಳಗುತ್ತದ ಹೃದಯ ಕಮಲದೊಳು, ಸದಾ ಬೆಳಗುತ್ತದ ಹೃದಯ ಕಮಲದೊಳು, ಇದೋ ಎಲ್ಲಿದೆ ನೋಡು ಸಖ, ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ, ಸದಾ ಬೆಳಗುತ್ತದ, ಸದಾ ಬೆಳಗುತ್ತದ, ಸದಾ ಬೆಳಗುತ್ತದ ಜ್ಯೋತಿ. ಅರಹ ಓಂ ಶಿವೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲಂ ತ್ರಯೋ ಸಂಸ್ಮರಣಾರ್ಥಂ ಸಾಂ ಸರ್ವತೋ. ಜಯ ಮಂಗಲಂ ಜಯ ನಮಃ ಪಾರ್ವತೀಪತಿ ಶಿವರ ಹರ ಮಹಾದೇವ. ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ ಕಿ, ಬಸವೇಶ್ವರ ಮಹಾರಾಜ್ ಕಿ, ರುದ್ರಮನೇಶ್ವರ ಮಹಾರಾಜ್ ಕಿ, ಮಹಾಂತ ಶಿವಯೋಗಿ ಮಹಾರಾಜ್ ಕಿ. ಶಿವ ಸಾಂಬ ಜಯ ನಮಃ ಪಾರ್ವತೀಪತಿ ಶಿವರ ಹರ ಮಹಾದೇವ.